ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೇ ಮೊದಲ ಬಾರಿಗೆ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ನಡೆದಿದೆ. 12 ದಿನಗಳಿಂದ ನಡೆಯುತ್ತಿದ್ದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬಿದ್ದಿದೆ. ಕೂರ್ಗ್ ಬ್ಲಾಸ್ಟರ್ಸ್ ತಂಡ ವಿಜಯ ಪತಾಕೆ ಹಾರಿಸಿದೆ. ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಗೆಲುವಿನ ನಗೆ ಬೀರಿದ ಕೂರ್ಗ್ ಬ್ಲಾಸ್ಟರ್ಸ್. ಹಾಕಿ ತವರು ಜಿಲ್ಲೆ ಕೊಡಗಿನಲ್ಲಿ ಕ್ರಿಕೆಟ್ ಹಲ್ಚಲ್ ಎಬ್ಬಿಸಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ. ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 12 ದಿನಗಳಿಂದ ನಡೆಯುತ್ತಿದ್ದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು 10 ಫ್ರಾಂಚೈಸಿಗಳು ಪಾಲ್ಗೊಂಡಿದ್ವು. ಸುಮಾರು 160 ಆಟಗಾರರು ಪಾಲ್ಗೊಂಡಿದ್ದ ಪಂದ್ಯಾವಳಿಯಲ್ಲಿ ರಣಜಿ ಸೇರಿ ಹಲವು ಪ್ರಮುಖ ಆಟಗಾರರು ಪಾಲ್ಗೊಂಡಿದ್ರು. ಕೊಡಗು ಜಿಲ್ಲೆಯಿಂದ ಹೆಚ್ಚು ಆಟಗಾರರನ್ನ ಹೊರತರುವಂತಹ ಉದ್ದೇಶದಿಂದ ಇಂತಹ ಪಂದ್ಯಾವಳಿಯನ್ನ ನಡೆಸಲಾಗಿದೆ. ಇದೊಂದು ಒಳ್ಳೆಯ ಪ್ರಯತ್ನ ಅಂತ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕಿಶನ್ ಮಾದಪ್ಪ ಹೇಳಿದ್ದಾರೆ. ಈ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತ ಒಂದು ಫಸ್ಟ್ ಎಡಿಷನ್ ಅವರು ಮಾಡಿದ್ದಾರೆ. ಈ ಸೀಸನಲ್ಲಿ 10 ಫ್ರಾಂಚೈಸಸ್ ಇಟ್ಕೊಂಡು ಲೆದರ್ ಬಾಲ್ ಕ್ರಿಕೆಟಿಗೆ ಒಂದು ಆದ್ಯ. ಇದು ಒಂದು ಒಳ್ಳೆ ಎಫರ್ಟ್ ಮಾಡಿದ್ದಾರೆ. ತುಂಬ ವರ್ಷದ ಪ್ರಯತ್ನದ ನಂತರ 160 ಪ್ಲೇಯರ್ಸ್ಗಳೆಲ್ಲ ಐಡೆಂಟಿಫೈ ಮಾಡಿ ಕೊನೆಗೆ ಈ ಥರ ಒಂದು ಫ್ರಾಂಚೈಸ್ ಮಾಡಿ ಒಂದು ಪ್ರೀಮಿಯರ್ ಲೀಗನ್ನು ಶುರು ಮಾಡಿದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಕೂರ್ಗ್ ಯುನೈಟೆಡ್ ವರ್ಸಸ್ ಕೂರ್ಗ್ ಬ್ಲಾಸ್ಟರ್ ತಂಡಗಳ ನಡುವೆ ಅಂತಿಮ ಹಣಾಹಣಿ ನಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೂರ್ಗ್ ಬ್ಲಾಸ್ಟರ್ಸ್ ತಂಡ 10 ಓವರ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಲ್ಲಿ 1 ವಿಕೆಟ್ ಕಳೆದುಕೊಂಡು 117 ರನ್ ಗಳಿಸಿತು. ನಂತರ ಕೂರ್ಗ್ ಯುನೈಟೆಡ್ ತಂಡ 5 ವಿಕೆಟ್ ಕಳೆದುಕೊಂಡು 89 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ ಮೊದಲ ವರ್ಷದ ಪಂದ್ಯಾವಳಿಯಲ್ಲಿ ಕೂರ್ಗ್ ಬ್ಲಾಸ್ಟರ್ಸ್ ತಂಡ 28 ರನ್ಗಳಿಂದ ವಿಜಯ ಪತಾಕೆ ಹಾರಿಸಿತು. ರಣಜಿ ಆಟಗಾರ ಸಿಎ ಕಾರ್ತಿಕ್ 95 ರನ್ ಗಳಿಸುವ ಮೂಲಕ ಉತ್ತಮ ಆಟದ ಪ್ರದರ್ಶನ ತೋರಿದರು. 10 ಫ್ರಾಂಚೈಸಿಗಳನ್ನು ನಿರ್ಮಾಣ ಮಾಡಿ ನಮ್ಮಲ್ಲಿ ಫ್ರಾಂಚೈಸಿಗಳು ತುಂಬ ಸಾಕದ ಮುಂದೆ ಬಂದರು. 200ಕ್ಕೂ ಹೆಚ್ಚು ಮಕ್ಕಳನ್ನ ಆಡಿಸ್ಕೊಳ್ತಾ ನಾವು ಮಾಡ್ತಾಯಿದ್ದೀವಿ. 12 ದಿನ ಆಯಿತು. ಮಳೆ ತೊಂದರೆ ಇತ್ತು, ಆದರೂ ಎಲ್ಲ ಆಲ್ಮೋಸ್ಟ್ ಇಡೀ ಟೂರ್ನಮೆಂಟಲ್ಲಿ ಇಂಥ ಪ್ರತಿಭೆ ಕೂಡ ಇದೆ ಅಂತ ಗೊತ್ತಾಗಿದ್ದು ಈ ಟೂರ್ನಮೆಂಟಿಂದ. ಸೊ ಇದನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತೇವೆ. ಸೊ ರಿಯಲ್ ಹಾಕಿ ಆಡುವ ನಾವು ರಿಯಲ್ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಉತ್ಸಾಹ. ಭಾಳ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಜೋಶಲ್ಲಿ ಜನರು ಎಲ್ಲ ಬಂದು ಸೇರಿ ನೋಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇದ್ದಿದ್ದಿಷ್ಟೇ, ಕೊಡಗಿನ ಮಕ್ಕಳಿಗೆ ಒಂದು ವೇದಿಕೆ ಇರಲಿಲ್ಲ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ. ಸೊ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಮಕ್ಕಳು. ಇನ್ನು ಮುಂದಕ್ಕೆ ಈ ಸೀಸನ್ ಫಸ್ಟ್ ಆಗಿರೋದ್ರಿಂದ ಸೀಸನ್ ಸೆಕೆಂಡಿಗೆ ಇನ್ನೂ ನಾವು ಅದ್ದೂರಿಯಾಗಿ ಚೆನ್ನಾಗಿ ಇನ್ನೂ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸನ್ನು ನಾವು ಬಿಡ್ ಮಾಡ್ತಾ ಇದ್ದೀವಿ. ಮೊದಲ ವರ್ಷದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿದೆ. ಬಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.